ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಏನು ಅಂತ ನೋಡ್ಕೊಬರೋಣ. ಹಾಗೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಈಗಾಗಲೇ ತಮ್ಲೈನ ನೋಡಿ ಗೊತ್ತಾಗಿದೆ. ನಾವು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ. ಪ್ರತಿಯೊಂದು ಅಲ್ಲೇನೇನು ನಡೆಯುತ್ತೆ ಅದೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡ್ಕೊಬರೋಣ. ಹಾಗೆ ಈ ವಿಡಿಯೋ ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮಿಸಿ. ನೋಡಿ, ಈಗ ಬಂದ್ವಿ. ನಾವು ಬಂದಿದ್ದು ನೈಟ್ 7 ಗಂಟೆಗೆ. ವಸ್ತು ಪ್ರದರ್ಶನ ಎಲ್ಲ ನೈಟ್ ಹೊತ್ತು ನೋಡೋಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಮತ್ತು ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಇತ್ತಲ್ಲ, ನೈಟ್ ಹೊತ್ತು ಚೆನ್ನಾಗಿರುತ್ತೆ ಅಂತ ನಾವು ನೈಟ್ ಬಂದ್ವಿ. ನೋಡಿ ಗೊಂಬೆಗಳು ಎಷ್ಟು ಚೆನ್ನಾಗಿದೆ. ನನ್ನ ಮಗಳು ಬತ್ತಿದಂಗೆ ಗೊಂಬೆ ನೋಡ್ತಾವಳೆ, ಈ ಗೊಂಬೆ ಕೊಡಿಸ್ರಿ ಅಂತ. ನಾವು ಫಸ್ಟ್ ಎಲ್ಲ ನೋಡ್ಕೊಬರೋಣ ಅಂತ ಬಾ ಮುಂದೋಗಿ ಆಮೇಲೆ ನೋಡ್ಬಿಟ್ಟು ಬರುವಾಗ ತಗೊಳೋಣ ಅಂತ ನಾವು ಸುಮ್ಮನೆ ಬಂದ್ವಿ. ಹಾಗೆ ಮುಂದೆ ಎಲ್ಲ ನೋಡ್ಕೊತಾ ಹೋಗ್ತಾಯಿದ್ವಿ. ಮನೆಗೆ ಬೇಕಾಗಿರೋ ಪ್ರತಿಯೊಂದು ವಸ್ತುನೂ ಎಲ್ಲ ಮಾರ್ತಾಯಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ. ಬನ್ನಿ, ಹಾಗೆ ಅಶ್ವಿನಿ ಮೇಡಮ್ ಮತ್ತು ದೊಡ್ಡಣ್ಣ ಸರ್ಗೆ ಸನ್ಮಾನ ಮಾಡ್ತಾಯಿದ್ರು, ನೋಡ್ಕೊಂಬನ್ನಿ. ಡಾಕ್ಟರ್ ರವೀಂದ್ರ ನಾಯಕ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಪುಣ್ಯ ಸ್ಮರಣೆಗೆ ಸಾಕ್ಷಿಯಾಗಿದ್ದಾರೆ. ಅವರಿಗೂ ಕೂಡ ಕ್ಷೇತ್ರದ ಪರವಾಗಿ ಆ ವೇದಿಕೆಗೆ ಬಂದು ಈ ಒಂದು ಪರಭೂತದಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ದಯಮಾಡಿ ಗಂಡಣ್ಣವರು ರಾಜಶೇಖರ್ ದಯಮಾಡಿ ಈ ವೇದಿಕೆಯಲ್ಲಿ ಪರಭೂತದಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಹಾಗೆ ಅವ್ರಿಗೆಲ್ಲ ಸನ್ಮಾನ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾವ್ರೆ. ಅವ್ರು ಹೊರಟ್ರು. ಅವ್ರು ಹೊರಡ್ತಿದ್ದಂಗೆ ನಾವು ಈ ಕಡೆ ಬಂದು ಈಗ ಕೆಳಗಡೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಮತ್ತು ಅವ್ರು ಬಂದಿರೋದ್ರಿಂದ ಜನ ಸಿಕ್ಕಾಬಟ್ಟೆ ಜನ. ಹಾಗೆ ಹೋಗ್ತಾ ಇದ್ವಿ. ಪಾಪ ಅಲ್ಲಿರೋ ಮಕ್ಕಳೆಲ್ಲ ಎಲ್ಲರನ್ನೂ ಫೋನ್ ಕೇಳೋರು. ಪಾಪ ಫೋನ್ ಮಾಡೋಕೆ ಅವ್ರ ಅಪ್ಪ ಅಮ್ಮನಿಗೆ ನೋಡಿದ್ರೆ ಹೊಟ್ಟೆ ಉರಿಯೋದು. ಪಾಪ ಎಲ್ಲರನ್ನೂ ಫೋನ್ ಕೊಡಿ ಅಂಕಲ್, ಫೋನ್ ಕೊಡಿ ಆಂಟಿ, ನಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡಬೇಕು ಅಂತ ಕೇಳ್ತಿದ್ರು. ಅವ್ರಿಗೆ ಫೋನ್ ಮಾಡಿಬಿಟ್ಟು ದುಡ್ಡು ಕೇಳೋರು. ನೋಡಿ, ಈಗ ಅದೇನೋ ಗೆಜ್ಜೆ ಕುಣಿತ ಮತ್ತು ದೇವ್ರ ಮೆರವಣಿಗೆಗೆ ರೆಡಿ ಮಾಡ್ಕೊತಾವ್ರೆ. ನಾವು ಹಾಗೆ ನೋಡಿಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಮುಂದೆ ಹೋದ್ವಿ. ಅಶ್ವಿನಿ ಮೇಡಮ್ ಮತ್ತು ದೊಡ್ಡಣ್ಣ ಸರು ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗಿದ್ರು. ಜನ ಅಲ್ಲೇ ಕಾಯ್ತಾಯಿದ್ರು ಅವ್ರು ಒಳಗಡೆ ಹೋಗಿರೋದಕ್ಕೆ. ಎಲ್ಲರೂ ನೋಡ್ರಿ ಅವ್ರು ಹಿಂದಿಂದೇ ಹೋಗೋದು, ಸೆಲ್ಫಿ ತಗೊಳೋದು, ವಿಡಿಯೋ ಮಾಡ್ಕೊಳೋದು ಎಲ್ಲ ಮಾಡೋರು. ನಾನು ಹಂಗೆ ಅಲ್ಲೇ ಸೈಡಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೆ. ಆ ಜನದ ಜೊತೆ ಹೋದರೆ ಫೋನು ಬೀಳಿಸ್ಬಿಡ್ತಾರೆ ಅಂತ. ಮತ್ತು ನೋಡಿ, ಹಿಂದೆ ಬರ್ತಾಯಿರೋ ದೊಡ್ಡಣ್ಣ ಸರು, ಮುಂದೆ ಅಶ್ವಿನಿ ಮೇಡಮ್ ಹೋದರು. ಅದು ಜನಗಳು ಜಾಸ್ತಿ ಆದ್ರಲ್ಲ, ಅದಕ್ಕೆ ಅವ್ರನ್ನ ಮುಂದೆ ಬೇಗ ಬೇಗ ಕರ್ಕೊಂಡೋದ್ರು. ಪಾಪ ದೊಡ್ಡಣ್ಣ ಸರ್ ಎಲ್ಲರ ಜೊತೆನೂ ಸೆಲ್ಫಿ ತೆಕ್ಕೊತಾ ಇದ್ರು. ಹಾಗೆ ನಾವು ಸ್ವಲ್ಪ ಹೊತ್ತಲ್ಲೆಲ್ಲ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡು ಮತ್ತು ನಾವು ಕಲ್ಯಾಣಿ ಹತ್ರ ಬಂದ್ವಿ. ಕಲ್ಯಾಣಿ ಹತ್ರ ಅದು ನೀರು ಕಲರ್ ಲೈಟಿಂಗ್ಸು ಮತ್ತು ಆ ನೀರು ಚಿಮ್ಮೋದು ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಮತ್ತು ಸಖತ್ತು ತಣ್ಣಗಿತ್ತಲ್ಲಿ. ಅದರಿಂದ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ತಾಯಿದ್ವಿ. ಹಾಗೆ ನನ್ನ ಮಕ್ಕಳು ಅಲ್ಲೊಂದು ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ರು. ಹಾಗೆ ಮುಂದೆ ನನ್ನ ಮಗಳು ನನಗೆ ಪರ್ಸ್ಬೇಕು ಅಂತ ಕೇಳ್ತಾಯಿದ್ಲು. ಮುಂದೆ ಕೊಡಿಸ್ತೀವಿ ಬಾರಮ್ಮ ಅಂತ ಕರ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ಇಲ್ಲೆಲ್ಲ ನೋಡಿಕೊಂಡು ಅಲ್ಲೆಲ್ಲ ದೇವ್ರ ಮೆರವಣಿಗೆ ನಡೀತಾ ಇತ್ತು. ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು, ಮತ್ತು ಇಲ್ಲಿ ಕುದುರೆಗಳಿದ್ವು, ಅವನ್ನ ನನ್ನ ಮಕ್ಕಳು ನೋಡ್ತಾಯಿದ್ರು. ಅಲ್ಲೂ ನನ್ನ ಮಗಳು ಅಮ್ಮ ಪರ್ಸ್ ಕೊಡಿಸ್ರಿ ಅಂತ ಕೇಳ್ತಾಯಿದ್ಲು. ಹಾಗೆ ಸ್ವಲ್ಪ ಹೊತ್ತೆಲ್ಲ ನಿಂತ್ಕೊಂಡು ನೋಡಿ ನಂತರ ಅಲ್ಲಿಂದ ಹೋಗಿ ಊಟ ಮುಗಿಸ್ಕೊಂಡು ನಾವು ಮತ್ತೆ ಅಲ್ಲಿ ಇದ್ರ ಹತ್ರ ಹೋದ್ವಿ. ರಿಗೆ ಬಾಗಿನ ಕೊಡುವ ಮರವಾಯಿತಂತೆ, ಬಡವನ ಗುಡಿಸಲಿಗೆ ನೆರಳಾಯಿತಂತೆ, ಬಟ್ಟೆ ಒಣಗಿಸುವ ಕೋಲಾಯಿತಂತೆ, ಬಿದಿರಿನ ಬುಟ್ಟಿಯಾಯಿತಂತೆ, ಕಡೆಗೆ ಶವ ಎತ್ತಲು ಆಧಾರವಾಯಿತಂತೆ, ಮನುಷ್ಯನಿಗೆ ಒಂದು ಗೊಟ್ಟು ಹೇಳಿತಂತೆ, ನನ್ನಿಂದೇನಾಗದು ತಾಯಿಗೆ ಬಿದಿರಮ್ಮ ತಾಯಿ ಕೇಳೆ, ನೀನಾರಿಗಲ್ಲದವಳೆ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ನನ್ನ ಮಗಳಿಗೆ ಪರ್ಸ್ ಕೊಡಿಸ್ಕೊಂಡು
ನಾವು ಮನೆಗೆ ಹೊರಟ್ವಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೀಗೆ ಸಪೋರ್ಟ್ ಮಾಡಿ ಪ್ಲೀಸ್, ನನಗೆಲ್ಲರೂ ಸಪೋರ್ಟ್ ಮಾಡಿ.